ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವಾಗ ತೋಟದ ಹತ್ರ ಎಮ್ಮೆ ಕಟ್ಟಿದ್ದೆ, ಅದರಿಂದ ಹಿಡ್ಕೊಬರೋಣ ಅಂತ ನಾನು ನಮ್ಮ ಆಂಟಿ ಹೋಗ್ತಾ ಇದ್ವಿ. ನಮ್ಮ ಆಂಟಿ ಹಿಂದೆ ನೋಡಿ ನಮ್ಮ ರಾಣಿ ಹೋಯ್ತಾವಳೆ. ನಮ್ಮ ರಾಣಿ ನಾವೆಲ್ಲಿ ಹೋದ್ರೂ ನಮ್ಮ ಗುಂಡ, ರಾಣಿ ಮತ್ತು ಸೋನು 3 ಜನ ನಮ್ಮ ಜೊತೆ ಆಲ್ಮೋಸ್ಟ್ ಇದ್ದೇ ಇರ್ತಾರೆ. ರೋಡ್ ನೋಡಿ ಯಾವ ಥರ ಇದೆ ಅಂತ. ಮಳೆ ಹುಯ್ದ್ರೆ ಕಾಲು ಇಕ್ಕಕ್ಕೆ ಆಗಲ್ಲ, ಅಷ್ಟು ಇದಿರುತ್ತೆ. ಕುರಿಗಳು ಪಾಪ ಹಿಂಸೆ ಮೇಲೆ ಬತ್ತಾವೆ ಇಕ್ಕಟ್ಟು ರೋಡಲ್ಲಿ. ಪಾಪ ಮೇಯ್ಸೋಕ್ಕೂ, ಕುರಿಗಳು ಮೇಯೋಕ್ಕೂ ಕಷ್ಟ ಮಳೆ ಬಂದರೆ. ಏನು ಮಾಡೋದು, ಆದರೆ ಮಳೆ ಬೇಕೇ ಬೇಕು. ನೋಡಿ ರೋಡು ಯಾವ ಥರ ಕಜ್ಜಿ ಪಿಜ್ಜಿ ಐತೆ. ಇಕ್ಕಿದ್ರೆ ಎಲ್ಲಿ ಜಾರ್ತೀವಿ ಅನ್ನೋ ಹುಷಾರಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಇಕ್ಕೊಂಡು ಹೋಗ್ತಾಯಿದ್ದೀವಿ ನಾನು ನಮ್ಮ ಆಂಟಿ. ತುಂಬ ತ್ಯಾವ ಇದೆ. ಎಷ್ಟು ಅಂದರೆ ಒಂದು 100 ಮೀಟ್ರು ಹೋಗೋಕ್ಕೆ ಎಷ್ಟು ಕಷ್ಟಪಡ್ತಾಯಿದ್ದೀವಿ ಅಂದರೆ 10 ಕಿಲೋಮೀಟ್ರು ಹೋದಷ್ಟು ಕಷ್ಟ ಆಗ್ತಾಯಿದೆ. ಅಷ್ಟು ಗೊಜ್ಜೆ ಐತೆ. ಗೊಜ್ಜೆ ಎಲ್ಲಾದರೂ ಹೋಗ್ಲಿ, ಗೊಜ್ಜೆಲಿ ಹೊಂಟೋಗ್ಬಿಡೋಣ. ಆದರೆ ಸ್ಲಿಪ್ ಆದರೆ ಬೋಂಡ ಕಜಾಯ ಎಲ್ಲ ಒಟ್ಟೊಟ್ಟಿಗೆ ಸಿಗುತ್ತೆ. ನೋಡಿ ಹೆಂಗಿದೆ ಅಂತ. ಬೇಗ ಜಾರು ಬಿದ್ದುಬಿಡ್ತೀವಿ. ಆಲ್ಮೋಸ್ಟ್ ನನಗೆ ಆಗಲೇ ಎಕ್ಸ್ಪೀರಿಯೆನ್ಸ್ ಆಗಿದೆ 2 ಸಾರಿ ಬಿದ್ದು. ಅದರಿಂದ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಸೋನು ಆರಾಮಾಗಿ ಹೋಯ್ತಾವಳೆ. ಅವಳು ನನ್ನ ಫೇವ್ರೇಟ್ ಹೀರೋಯಿನ್ನು. ಅವಳು ತುಂಬ ಹೇಳಿದ ಮಾತು ಕೇಳ್ತಾಳೆ ಚೆನ್ನಾಗಿ. ನೋಡಿ ಎಷ್ಟು ಗಲೀಜಾಗೈತೆ ನಮ್ಮ ರೋಡ್, ಹೆಂಗೈತೆ ಅಂತ ನೋಡಿ. ಸಖತ್ತು ತ್ಯಾವ ಐತೆ. ಸಂಜೆ ಟೈಮ್ ಮಳೆ ಬಂದ್ರಂತೂ ತೋಟದ ಕಡೆ ಬರೋಕ್ಕಂತೂ ಆಗಲ್ಲ. ಇನ್ನು ಗಾಡಿ ಅಂತೂ ಓಡ್ಸೋಕ್ಕೆ ಆಗಲ್ಲ. ಸ್ಕಿಪ್ ಆಗಿ ಬಿದ್ದರೆ ಅಂತೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಂಗಿದೆ ರೋಡು. ಇದು ನಮ್ಮ ತೋಟಕ್ಕೆ ಹೋಗೋ ರೋಡು. ಮತ್ತು ನಮ್ಮ ರೋಡು ಹಂಗೆ ಇದೆ, ಓಡಾಡೋ ರೋಡು ಸಹ ಹಿಂಗೆ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್